ಧನ್ರಾಜ್, ನನ್ನನ್ನೇ ಹೆಸರಿಡಿಯೋ ಕರೆ ಮಟ್ಟಕ್ಕೆ ಬಂದ್ಬಿಟ್ಟಿಯಾ? ನಿನ್ನ ಪುಣ್ಯ ಧನ್ರಾಜ್ ಅಂತ ಕರೆದೆ. ಅಕಸ್ಮಾತ್ ಅದರಲ್ಲಿ ರಾಜ್ ತೆಗ್ದಿದ್ರೆ ಉಳಿಯೋದು ಧನ ಮಾತ್ರ. ನಿಂದ ಆದ ತಪ್ಪೇನು ಅಂತ ಈ ವರ್ತನೆ? ನಗುವ ಪ್ರೇಮಿಗಳ ಕಣ್ಣಲ್ಲಿ ನೀರ್ ತರಿಸ್ತಿಯಲ್ಲ, ಅದು ತಪ್ಪಲ್ವಾ? ನಗುವ ಪ್ರೇಮ ಜೀವಿಗಳು ಯಾರು ಏನು ನಿನ್ನ ಮಾತು ನನಗೆ ಅರ್ಥನೇ ಆಗ್ತಾ ಇಲ್ಲ. ಸಮಯ ಬಂದಾಗ ನಿನಗೆ ತಿಳಿಯುತ್ತೆ. ಈ ಊರಲ್ಲಿ ನಮ್ಮಪ್ಪನ ಘನತೆ ದೊಡ್ಡದಿದೆ. ಅದನ್ನು ಉಳಿಸಿಕೊಂಡು ಹೋಗುವುದು ಮಕ್ಕಳಾದ ನಮ್ಮ ಧರ್ಮ. ಮಗನಿಗೆ ತಂದೆಗೆ ಹುಟ್ಟಿದ ಮಗ ಈ ರೀತಿ ತಂದೆಗೆ ಮೋಸ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ತಿಳಿದವಳು ನೀನಾಗಿದ್ರೆ ಆ ಬೀದಿ ಬಿಕರಿ ಜೊತೆ ತಿರುಗ್ತಾ ಇರ್ಲಿಲ್ಲ. ತಿರುಗಿದ್ದಕ್ಕೆ ದಾರಿ ತಪ್ಪಿ ನಡೆದಿಲ್ಲ. ಕೆಸರಿನಲ್ಲಿ ಕಾಲಿಟ್ರೆ ರಾಗಿ ಹಾಗೆ ಆಗುತ್ತೆ, ಮುಂದೆ ಅದಕ್ಕೆ ಬೆಲೆ ಉಳಿಯುವುದಿಲ್ಲ. ಕೆಸರಿನಲ್ಲಿ ಹುಟ್ಟೋ ಕಮಲಕ್ಕೆ ಶ್ರೇಷ್ಠವಾದ ಸ್ಥಾನ ಇದೆ ಅನ್ನೋದು ನಿನಗ್ ತಿಳಿದಿಲ್ಲ ಅಂತ. ತಿಳಿಯುವುದಕ್ಕಿಂತ ಮುಂಚಿತವಾಗಿ ಆ ಕಮಲದ ಬೇರು ಸಹಿತ ಕಿತ್ತು ಬಿಸಾಕ್ತೀನಿ. ಅದನ್ನ ಕಿತ್ತಾಕೋಕ್ ಮುಂಚೆ ನಿನ್ ಕೈ ರಾಡಿ ಆಗುತ್ತೆ ಅನ್ನೋದನ್ನ ಮರಿಬೇಡ. ನೀನು ಇಷ್ಟೊಂದು ಒತ್ತಡತನದಿಂದ ವರ್ತಿಸ್ತೀಯ ಅಂತ ನಾನು ತಿಳಿದಿರ್ಲಿಲ್ಲ. ನೀನು ಈ ರೀತಿ ನಡ್ಕೊಳ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಲ್ಲಿ ಡ್ಯಾಡಿ ಮನೆಗೆ ನಾನೇ